ನಾವು ತೇಜಸ್ವಿನಿ ಅನಂತಕುಮಾರ್ ಹೆಸರನ್ನೇ ಶಿಫಾರಸು ಮಾಡಿದೆವು. ಆದರೆ ಹೈಕಮಾಂಡ್ ಕೊನೆ ಕ್ಷಣದಲ್ಲಿ ತೇಜಸ್ವಿನಿ ಹೆಸರನ್ನ ಕೈಬಿಟ್ಟಿದೆ. ತೇಜಸ್ವಿನಿ ಹೆಸರು ಕೈಬಿಟ್ಟಿರೋದು ನಮಗೆ ಆಶ್ಚರ್ಯ ಆಗಿದೆ ಅಂತ ಬೆಂಗಳೂರಲ್ಲಿ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರಿಗೆ ಆಶ್ಚರ್ಯ ಆಗಿದೆ. ಅಂದ್ರೆ ಇನ್ನು ಉಳಿದವರಿಗೆ ಆಶ್ಚರ್ಯ ಆಗೋದ್ರಲ್ಲಿ ಏನ್ ಡೌಟೇ ಇಲ್ಲ ಬಿಡಿ. ಯಾಕಂದ್ರೆ ತೇಜಸ್ವಿನಿ ಅನಂತಕುಮಾರ್ ಹೆಸರನ್ನ ನಾವು ಶಿಫಾರಸು ಮಾಡಿದ್ವಿ, ಆದ್ರೆ ಕೊನೆ ಗಳಿಗೆಯಲ್ಲಿ ಅವ್ರಿಗೆ ಹೇಗೆ ಟಿಕೆಟ್ ಕೈ ತಪ್ಪುತ್ತೋ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಬಹುಶಃ ಇದು ಯಡಿಯೂರಪ್ಪ ಅವ್ರಿಗೂ ನಿಜಕ್ಕೂ ಈ ವಿಚಾರ ಗೊತ್ತಿತ್ತೋ ಇಲ್ವೋ. ತೇಜಸ್ವಿ ಸೂರ್ಯಗೆ ಟಿಕೆಟ್ ಬಹುತೇಕ ಫಿಕ್ಸ್ ಆಗಿದ್ದು ಅವ್ರಿಗೆ ಇದು ಒಂದ್ ರೀತಿ ಆಶ್ಚರ್ಯ ತಂದಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸಹಜವಾಗಿ ಇದು ಒಂದು ಒಳ್ಳೊಳಗೆ ಮಾಡಿರುವಂತ ರಾಜಕೀಯ ತಂತ್ರ ಅಂತ ಹೇಳಬಹುದು. ಬದಲಾಗಿ ಪಕ್ಷಕ್ಕೆ ಒಳ್ಳೇದಾಗಬೇಕು ಅಂತಾನೆ ಈ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಮೋದಿ ಅವರು. ನಾಯಕರೇನೋ ಹೇಳಿ ನಿರೀಕ್ಷೆ ಇತ್ತು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಕೊಡ್ತಾರೆ. ನಾವು ಕಳಿಸೋದು ಒಂದೇ ಹೆಸರಪ್ಪ, ಅದೇನು ಡೆಲ್ಲಿಲಿ ಕೊನೆಗಳಿಗೆ ಚೇಂಜ್ ಮಾಡೋದು ಗೊತ್ತಿಲ್ಲ. ನಮಗೆ ಕಲ್ಪನೆ ನಾಯಕರೇನೋ ಹೇಳಿ ನಿರೀಕ್ಷೆ ಇತ್ತು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಕೊಡ್ತಾರೆ. ನಾವು ಕಳಿಸೋದು ಒಂದೇ ಹೆಸರಪ್ಪ, ಅದೇನು ಡೆಲ್ಲಿಲಿ ಕೊನೆಗಳಿಗೆ ಚೇಂಜ್ ಮಾಡೋದು ಗೊತ್ತಿಲ್ಲ. ನಮಗೆ ಕಲ್ಪನೆ ನಾಯಕರೇನೋ ಹೇಳಿ ನಿರೀಕ್ಷೆ ಇತ್ತು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಕೊಡ್ತಾರೆ. ನಾವು ಕಳಿಸೋದು ಒಂದೇ ಹೆಸರಪ್ಪ, ಅದೇನು ಡೆಲ್ಲಿಲಿ ಕೊನೆಗಳಿಗೆ ಚೇಂಜ್ ಮಾಡೋದು ಗೊತ್ತಿಲ್ಲ. ನಮಗೆ ಕಲ್ಪನೆ ನಾಯಕರೇನೋ ಹೇಳಿ ನಿರೀಕ್ಷೆ ಇತ್ತು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಕೊಡ್ತಾರೆ. ನಾವು ಕಳಿಸೋದು ಒಂದೇ ಹೆಸರಪ್ಪ, ಅದೇನು ಡೆಲ್ಲಿಲಿ ಕೊನೆಗಳಿಗೆ ಚೇಂಜ್ ಮಾಡೋದು ಗೊತ್ತಿಲ್ಲ. ನಮಗೆ ಕಲ್ಪನೆ ನಾಯಕರೇನೋ ಹೇಳಿ ನಿರೀಕ್ಷೆ ಇತ್ತು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಕೊಡ್ತಾರೆ. ನಾವು ಕಳಿಸೋದು ಒಂದೇ ಹೆಸರಪ್ಪ, ಅದೇನು ಡೆಲ್ಲಿಲಿ ಕೊನೆಗಳಿಗೆ ಚೇಂಜ್ ಮಾಡೋದು ಗೊತ್ತಿಲ್ಲ. ನಮಗೆ ಕಲ್ಪನೆ ನಾಯಕರೇನೋ ಹೇಳಿ